ಶಿಕ್ಷಣದಲ್ಲಿ ನಾವು ಇತಿಹಾಸ ಕಲಿತ್ವಿ, ರಾಜ್ಯಶಾಸ್ತ್ರ ಕಲಿಸ್ತು, ರಸಾಯನಶಾಸ್ತ್ರ ಕಲಿಸ್ತು, ಭೌತಶಾಸ್ತ್ರ ಕಲಿಸ್ತು, ಅರ್ಥಶಾಸ್ತ್ರ ಕಲಿಸ್ತು, ವ್ಯವಹಾರ ಅಧ್ಯಯನ ಶಾಸ್ತ್ರ ಕಲಿಸ್ತು. ಆದರೂ ಒಂದು ಕಲಿಸ್ಲಿಲ್ಲ, ಈ ದೇವರು ಕೊಟ್ಟ ಈ ಕ್ಷಣ ಭೂಮಿ ಮೇಲೆ ಸುಖವಾಗಿ ಹೆಂಗೆ ಬದುಕಬೇಕನ್ನೋದ ಕಲಿಸ್ಲಿಲ್ಲ. ಅದು ಎಲ್ಲ ಕಲಿಸ್ತು, ದೇವರು ಕೊಟ್ಟ ಈ ಕ್ಷಣ ಇಲ್ಲಿ ಹೆಂಗೆ ಬದುಕಬೇಕನ್ನೋದು ಕಲಿಸ್ಲಿಲ್ಲ. ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಈ ಮಾತನ್ನ ಬಹಳ ಸುಂದರವಾಗಿ ಬರೀತಾನೆ. Man has learned to fly like a bird in the sky. He has learned to swim like a fish in the water. He has not learned to live like a man on this earth. ಮನುಷ್ಯ ಏರೋಪ್ಲೇನ್ ಕಂಡು ಹಿಡಿದ, ರಾಕೆಟ್ ಕಂಡು ಹಿಡಿದು ಹಕ್ಕಿ ಹೆಂಗ ಹಾರಾಡುವುದನ್ನು, ಆಕಾಶದಲ್ಲಿ ಹಾರಾಡುವುದನ್ನು ಕಲಿತ. ಮೀನಿನಂಗ ನೀರಿನಲ್ಲಿ ಈಜುವುದನ್ನು ಕಲಿತ. ಮಂಗಳಕ್ಕೆ ಹೋಗಿ ಬಂದ, ಆದರೆ ತನ್ನ ಅಂಗಳದಾಗ ಹೆಂಗೆ ಬದುಕಬೇಕು ಅನ್ನೋದ ಗೊತ್ತಾಗ್ಲಿಲ್ಲ. ಮಂಗಳನ ಅಂಗಳಕ್ಕೆ ಹೋದ, ಆದರೆ ತನ್ನ ಅಂಗಳದಾಗ ಹೆಂಗೆ ಬದುಕಬೇಕು ಅನ್ನೋದ ಗೊತ್ತಾಗ್ಲಿಲ್ಲ. ದೇವರು ಕೊಟ್ಟ ಈ ಕ್ಷಣ, ಈ ಸ್ಥಳ, ಇಲ್ಲಿ ಸುಖವಾಗಿ ಬದುಕಬೇಕಾಗಿತ್ತಲ್ಲ. ಹ್ಯಾಂಗ ಬದುಕಬೇಕಾಗಿತ್ತು ಅಂದ್ರೆ ನಕ್ಕೋಂತ ಕುಣ್ಕೋಂತ ಸುಖವಾಗಿ ಬದುಕಬೇಕಾಗಿತ್ತ. ಅವ ಬದುಕೋದು ನೋಡಿದ್ರ ಸಾವು ಬಂದ್ರು ಸಹಿತ ಸುಮ್ಮನೆ ನೋಡಿ ಹೋಗಬೇಕಾಗಿತ್ತು ನಿನ್ನ ಸಂತೋಷ ನೋಡಿ. ಇವ ಅಳ್ಕೋಂತ ಬದುಕೋದು ನೋಡಿ ಸಾವಂತು, ಮತ್ತಿದು ಇಲ್ಲೇ ಹಿಂಗೈತಂದ್ರೆ ಸುಮ್ಮನೆ ಮ್ಯಾಲ ಕರ್ಕೊಂಡು ಹೋಗ್ಬಿಡೋದ ಬೇಷ್. ಇದಕ್ಕೆ ಇಲ್ಲರೇ ಏನು ಮಾಡಕತ್ತೈತಿ, ಸತ್ತಂಗ ಐತಿ, ಜಸ್ಟ್ ಇಟ್ ಈಸ್ ಬ್ರೀದಿಂಗ್. ಸುಮ್ಮನೆ ಉಸಿರಾಡಕತ್ತೈತಿ ಅಷ್ಟ, ಇದು ಉಸಿರಾಡಿಸುವ ಹೆಣ ಅಷ್ಟೇ. ಇದು ಸಂತೋಷವಾಗಿ ಸುಖವಾಗಿ ಬದುಕಲ ಇಲ್ಲಲ್ಲ ಮನುಷ್ಯ. ಯಾರಿಗೆ ಇಚ್ಛೆ ಇಲ್ಲ, ಎಲ್ಲರಿಗೆ ಐತಿ ಇಚ್ಛೆ ಸುಖವಾಗಿ ಬದುಕಬೇಕಂತ. ಸುಖವಾಗಿ ಬದುಕಬೇಕಾದ್ರೆ ಮೊದಲು ಏನಿರ್ಬೇಕೋ ಅದು ಮುಖ್ಯ. ಎಲ್ಲರಿಗೆ ಇಚ್ಛೆ ಐತಿ, ಯಾರಿಗೆ ಇಚ್ಛೆ ಇಲ್ಲ ನಾ ಸುಖವಾಗಿ ಬದುಕಬೇಕಂತ. ಸುಖವಾಗಿ ಬದುಕಬೇಕಾದ್ರೆ ಏನಿರಬೇಕು ಮನುಷ್ಯನಲ್ಲಿ? ಈಗ ನಾವೇನು ತಿಳ್ಕೊಂಡಿವಿ ಅಂದ್ರೆ, ನಾವು ಸುಖವಾಗಿರ್ಬೇಕಂದ್ರೆ ನಮ್ಮ ಪ್ಯಾರಾಮೀಟರ್ಸ್ ನಾವೆಲ್ಲ ಏನು ತಿಳ್ಕೊಂಡಿವಿ. ಇಂಥವ್ರು ಸುಖವಾಗಿರ್ತಾರ ನೋಡ್ರಿ. ಯಾರು ಸುಖವಾಗಿರ್ತಾರ? ಏನು ಅವ್ರು ನೋಡ್ರಿ, ನಮ್ಮ ಊರಾಗ ಭಾರಿ ಸುಖವಾಗಿದಾರ. ಏನು ಸುಖವಾಗಿದಾರ? ಹೋಳಿಗೆ ತುಪ್ಪದಾಗ ಕೈ ತೊಳಿತಾರ ನೋಡ್ರಿ ಅವ್ರು. ಅಂದ್ರೆ ಅವ ಬೆಳಗ್ಗೆ ಬ್ರೇಕ್ಫಾಸ್ಟ್ನು ಹೋಳಿಗೆ ತುಪ್ಪ, ಮಧ್ಯಾಹ್ನ ಊಟನೂ ಹೋಳಿಗೆ ತುಪ್ಪ, ರಾತ್ರಿ ಊಟನೂ ಹೋಳಿಗೆ ತುಪ್ಪ. ನೋಡೋರಿಗೆ ಅನ್ನಿಸ್ತು ಏನು ಸುಖವಾಗಿದಾರ, ತುಪ್ಪದಾಗ ಕೈ ತೊಳಿತಾರ. ಮತ್ತು ಅದು ಹಂಗ ಇತ್ತು ಅಲ್ಲೋ, ಬೇರೆ ಬೇರೆ ಒಂದು ಸ್ವಲ್ಪ ಮಂಡಾಳ, ಮಿರ್ಚಿ, ಟಿಫಿನ್, ಉಪ್ಪಿಟ್ಟು, ಇಡ್ಲಿ. ನಮ್ಮ ಯಜಮಾನ್ರು ಅಷ್ಟು ಮಾಡಿಟ್ಟಾರ್ರಿ. ನಾವು ಬೆಳಗ್ಗೆ ನಾಷ್ಟಕ್ಕೂ ಹೋಳಿಗೆ, ಮಧ್ಯಾಹ್ನ ಊಟಕ್ಕೂ ಹೋಳಿಗೆ, ರಾತ್ರಿ ಡಿನ್ನರ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ವಿತ್ ಹೋಳಿಗೆ. ಅದು ಹಿಂಗ ಉಣ್ಕೊಂತ ಹೋತು. ಒಂದು ದಿವಸ ತಲೆ ಕತ್ತಲು ಬಂದಂಗೆ ಬಂದು ಹೊತ್ಕೊಂಡು ಬಿತ್ತು. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರು. ಡಾಕ್ಟ್ರ್ ಹೇಳಿದ್ರು, ನೀವು ಹೋಳಿಗಲ್ಲ, ಸುಮ್ಮನೆ ಒಂದು ಸಕ್ಕರೆ ಹಳ್ಳ, ಇನ್ನು ಮ್ಯಾಲ ಹೋಳಿಗಲ್ಲ, ಬರೀ ಹಾಗಲಕಾಯಿ ರಸನ ಕುಡಿಬೇಕು ನೀನೇನಂದ್ರು. ಮತ್ತೆ ಎಲ್ಲ ಇತ್ತಿಲ್ಲ, ಮನ್ಯಾಗ ತುಪ್ಪದಾಗ ಕೈ ತೊಳಿತಿದ್ದ, ಈಗ ಬ್ಯಾಡಂದ್ರೆ. ಏನು ಮನಿ ಕಟ್ಸ್ಯಾನ, 2 ಎಕರೆದಾಗ ದೊಡ್ಡ ಮನಿ, ಊರ್ ಮಂದಿ ನಿಂತು ನೋಡಿ ಹೋಗ್ಬೇಕು, ಬಸ್ ನಿಂದ್ರಿಸಿ ನೋಡಿ ಹೋಗ್ತಿದ್ರು, ಗಾಡಿ ತೊಗೊಂಡು ಬಂದು ನೋಡಿ ಹೋಗ್ತಿದ್ರು ಒಳಗೆ ಬಂದು. ಏನು 2 ಅಂತಸ್ತಿನ ಮನಿ ಕಟ್ಸ್ಯಾನ, ಸ್ವಿಮ್ಮಿಂಗ್ ಪೂಲ್ ಕಟ್ಸ್ಯಾನ, ಏನು ಗಾರ್ಡನ್ ಮಾಡ್ಯಾನ, ಕುರ್ಚಿ ಮೇಲೆ ಕುಂತು ಮಂದಿಗೆ ತೋರಿಸ್ತಾನೆ, ಇದು ಸ್ವಿಮ್ಮಿಂಗ್ ಪೂಲ್, ಇದು ಮನಿ, 2 ಅಂತಸ್ತ, ಇದು ಗಾರ್ಡನ್, ಅಡ್ಡಾಡಕ್ ಮಾಡೀನಿ ಎಲ್ಲ ಇದನ್ನ. ಅಲ್ರಿ, ಮತ್ತೆ ಇದನ್ನ ಅಡ್ಡಾಡಕ್ ಗಾರ್ಡನ್ ಮಾಡಿರಿ ಖರೆ, ಮತ್ತು ನೀವ್ಯಾಕೆ ಕುರ್ಚಿ ಮೇಲೆ ಕುಂತೀರಿ? ಇಲ್ಲ, ನನಗೆ ಮಂಡಿ ನೋವು ಬಂದವ, ಅಡ್ಡಾಡಕ್ಕೆ ಬರೋದಿಲ್ಲ, ನನಗೆ ಆರ್ಥ್ರೈಟಿಸ್ ಐತಿ. ಅಪ್ಪನ ಕಾಲು ಅನ್ನೋ ಅಡ್ಡುಣಿಗಾಗ್ಯಾವ.
ನೋಡಿರಿಲ್ಲ ಅಡ್ಡೋಣಿಗೆ ಹೆಂಗಿರ್ತೈತಿ. ಒಬ್ಬೊಬ್ರು ನೋಡ್ಬೇಕು, ಅವು ಈ ಕಾಲ ಎಡಕ್ಕಿಂದ ಬಲಕ್ಕೆ ಹೋಗಿರ್ತೈತಿ, ಬಲಕ್ಕಿಂದ ಎಡಕ್ಕೆ ಹೋಗಿರ್ತೈತಿ. ಇವ ಎಡಗಾಲ್ಯ ನಡಿತಾನೋ ಏನು ಬಲಗಾಲ್ಯ ನಡಿತಾನೋ ಗೊತ್ತ. ಮತ್ತು ಮನಿ ಐತಿ, ಗಾರ್ಡನ್ ಐತಿ, ಸ್ವಿಮ್ಮಿಂಗ್ ಪೂಲ್ ಐತಿ, ಸುಖ ಯಾಕಿಲ್ಲ ಹೇಳಿ. ನಮ್ಮದು ಭಾರಿ ಮನೆ ರೀ, ಹೋಮ್ ಥಿಯೇಟರ್ ಕಟ್ಸಿವಿ ನಮ್ಮ ಮನ್ಯಾಗ. ಎಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗೋದ ಬೇಡ ಅಂತ ಹೋಮ್ ಥಿಯೇಟರ್ ಮನ್ಯಾಗ ಹೋಮ್ ಥಿಯೇಟರ್ ಕಟ್ಸ್ಯಾನ. ಮತ್ತು ಕೆಳಗೆ ಹೊರಗೆ ಕುಂತಾನ. ಯಾಕ್ರಿ ಮತ್ತು ಹೋಮ್ ಥಿಯೇಟರ್ನಾಗ ಯಾಕೆ ಕುಂತಿಲ್ಲ? ಏನು ಕಣ್ಣು ಮಂಜಾಗ್ಯಾವ್ರಿ, ಕಿವಿಗೆ ಮಷೀನ್ ಬಂದವು, ಕೇಳೋದ ಇಲ್ಲ. ಮತ್ತು ಹೋಮ್ ಥಿಯೇಟರ್ ಯಾರಿಗೆ? ಮನುಷ್ಯ ಗೊತ್ತಿರಬೇಕು, ಮನಿ ಸುಖ ಕೊಡೋದಿಲ್ಲ, ಹೋಳಿಗೆ ಸುಖ ಕೊಡೋದಿಲ್ಲ, ಗಾರ್ಡನ್ ಸುಖ ಕೊಡೋದಿಲ್ಲ, ಹೋಮ್ ಥಿಯೇಟರ್ ಸುಖ ಕೊಡೋದಿಲ್ಲ. ಇದು ಎಲ್ಲ ಇದ್ದು ಸುಖ ಪಡಬೇಕಾಗಿದ್ರೆ ಆರೋಗ್ಯವಂತ ಕಾಯ ಇರಬೇಕು. ನಿರೋಗ ಕಾಯವೇ ಪ್ರಥಮ ಸುಖ. ನಿರೋಗ ಕಾಯವೇ ಪ್ರಥಮ ಸುಖ. ಸ್ವಸ್ಥ ಆರೋಗ್ಯ ಏನೈತಲ್ಲ ಅದು ಪ್ರಥಮ ಸುಖ. ನೀ ಎಲ್ಲ ಇತ್ತು ನಿನ್ನ ಆರೋಗ್ಯನ ಸರಿ ಇರಲಿಲ್ಲ ಅಂದ್ರೆ ಸುಖವೇ ಇಲ್ಲ ಮನುಷ್ಯನಿಗೆ. ನಿಜವಾದ ಸುಖ ಸಿಗಬೇಕಾಗಿತ್ತಂದ್ರೆ ಮೊದಲು ಆರೋಗ್ಯ ಇರಬೇಕು ಮನುಷ್ಯ. ಹೆಲ್ತ್ ಈಸ್ ದಿ ರಿಯಲ್ ವೆಲ್ತ್. ಆರೋಗ್ಯವೇ ನಿಜವಾದ ಸಂಪತ್ತು. ಆರೋಗ್ಯದಂಥ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಯಾಕಂದ್ರೆ ಈ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ನೀನು ಅನುಭವಿಸಬೇಕಾದ್ರೆ ನಿನ್ನ ದೇಹದ ಆರೋಗ್ಯ ಸರಿಯಾಗಿರಬೇಕಾಗ್ತೈತಿ. ಆರೋಗ್ಯ ಕೆಟ್ಟತು ಈ ಜಗತ್ತಿನ ಯಾವ ವಿಷಯವನ್ನು ನೀ ಅನುಭವಿಸಕ್ಕೆ ಬರೋದಿಲ್ಲ. ನೀವು ಕೇಳ್ರವ್ರಿಗೆ, ಮಂದಿ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ನಮಸ್ಕಾರ ರೀ, ನಮಸ್ಕಾರ, ಎಲ್ಲ ಠೀಕ್ ಅದ ರೀ, ಠೀಕ್ ಅದ, ನಿಮ್ಮದು ರೀ, ನಿಮ್ಮದು ಠೀಕ್ ಅದ. ಎಲ್ಲಿಗೆ ಹೊಂಟಿರಿ? ಇಲ್ಲಿ ದವಾಖಾನಿಗೆ ಹೊಂಟೇರಿ. ನಿಮ್ಮದು ಠೀಕ್ ಅದ ರೀ, ನಿಮ್ಮದು ಠೀಕ್ ಅದ. ಎಲ್ಲಿಂದ ಬರಾಕತ್ತೀರಿ? ದವಾಖಾನಿಯಿಂದ ಬರಾಕತ್ತೀರಿ. ಇವ ಆರಾಮದಾನ, ಎಲ್ಲಿಗೆ ಹೊಂಟಾನ? ದವಾಖಾನಿಗೆ ಹೊಂಟಾನ. ಅವನಿಗೆ ಕೇಳ್ರಿ, ಅವನು ಆರಾಮದಾನ ಅಂತ ಹೇಳ್ತಾನ, ದವಾಖಾನಿಯಿಂದನ ಬರುತ್ತೆ. ಮನುಷ್ಯನ ಸ್ವಾಸ್ಥ್ಯ ಎಷ್ಟು ಕೆಟ್ಟದಲ್ಲ, ಆರೋಗ್ಯ ಎಷ್ಟು ಕೆಟ್ಟದು. ನೀವು ಮೊನ್ನೆ ಕೊರೋನಾದಾಗ ನೋಡಿದ್ರಿಲ್ಲ ಹೆಂಗಿತ್ತು? ಒಂದು ಕಾನೂನು, ಅವಾಗೆಲ್ಲ ಒಂದು ಕಾನೂನು ಇತ್ತು, ಹಿರಿಯರಿಗೆ ಗೊತ್ತಿರ್ಬೇಕು. ಯಾರು ಭೂಮಿ ಉಳುಮೆ ಮಾಡ್ತಾರ ಅವರ ಅದ್ರ ಮಾಲೀಕರು ಅಂತ ಒಂದು ಕಾನೂನು ಬಂತು. ಅಂದ್ರೆ ಉಳುವವನೇ ಒಡೆಯ. ಯಾವಾಗ? ಹಿಂದಕ್ಕೆ. ಕೊರೋನಾ ಬಂದ ಮೇಲೆ ಮೊದಲ ಉಳುವವನೇ ಒಡೆಯ, ಕೊರೋನಾ ಬಂದ ಮೇಲೆ ಉಳಿದವನೇ ಒಡೆಯ. ಅಷ್ಟೇ ಇಲ್ಲ. ಎಷ್ಟು ಮಂದಿ ಹೋದ್ರ ಹಂಗ ನೋಡ್ರಿ. ನಮ್ಮ ಮನ್ಯಾಗ, ನಿಮ್ಮ ಮನ್ಯಾಗ ದನ ಕಟ್ಟಿರಿ. ಕೊರೋನಾ ಬಂದಾಗ ನಿಮ್ಮ ಮನ್ಯಾಗ ದನ ಕಟ್ಟಿರಿ, ಕುರಿ ಹಿಂಡಿತ್ತು, ಆಕಳು ಕೊಟ್ಟಿಗಿತ್ತು, ಪಶು ಪಕ್ಷಿ ಪ್ರಾಣಿಗಳೆಲ್ಲ ಇದ್ದು. ಅವು ಒಂದರ ಏನು ಸ್ಯಾನಿಟೈಸರ್ ಯೂಸ್ ಮಾಡ್ಯಾವ, ಏನು ಮನ್ಯಾಗ ಕುರಿ ಮಾಸ್ಕ್ ಹಾಕೊಂಡು ಅಡ್ಡಾಡ್ಯಾವ, ಎತ್ತು ಮಾಸ್ಕ್ ಹಾಕೊಂಡು ಅಡ್ಡಾಡ್ಯಾವ, ಏನು ಯಾವ್ದಾರ ಕೊಟ್ಟಿಗೆಗಿರುವ ಆಕಳ ನೀ ಸೋಷಿಯಲ್ ಡಿಸ್ಟೆನ್ಸ್ ಮಾಡಂತ ಯಾವ್ದಾರ ಮಗ್ಲಿದ್ದ ಆಕಳಿಗೆ ಹೇಳೈತ? ಏನು ಯಾವ್ದಾರ ನಮ್ಮ ಕೋಳಿಗೆ ವೆಂಟಿಲೇಟರ್ ಮೇಲೆ ಇಟ್ಟಿವಂತ ಏನು ಪೇಪರ್ನಾಗ ಓದಿರ? ಈ ಸೋಷಿಯಲ್ ಡಿಸ್ಟೆನ್ಸು, ವೆಂಟಿಲೇಟರು, ಇವೆಲ್ಲ ಸೋಷಿಯಲ್ ಡಿಸ್ಟೆನ್ಸ್, ಇವೆಲ್ಲ ಮನುಷ್ಯಗೆ ಯಾವ ಪಶು ಪಕ್ಷಿ ಪ್ರಾಣಿಗಳು ಒಂದರ ಮಾಸ್ಕ್ ಹಾಕೊಂಡು ಅಡ್ಡಾಡ್ದವನು, ಒಂದರ ಸ್ಯಾನಿಟೈಸರ್ ಬಳಸಿದವನು. ಎಲ್ಲ ಮನುಷ್ಯಗ ಬಂತಲ್ಲ, ಪಶು ಪಕ್ಷಿ ಪ್ರಾಣಿಗಳಿಗೆ ಅದೆಲ್ಲ ಎಷ್ಟು ಸ್ವಾಸ್ಥ್ಯ ಬಂತು, ಮನುಷ್ಯನ ಸ್ವಾಸ್ಥ್ಯ ಯಾಕೆ ಹೋಯ್ತು? ನೀವು ಪಶು ಪಕ್ಷಿ ಪ್ರಾಣಿಗಳೇನದಾವಲ್ಲ, ನೀವು ನೋಡ್ರಿ, ಯಾವಕ್ಕೂ ದವಾಖಾನೆ ಇಲ್ಲ, ಮತ್ತು ಅವಕ್ಕೆ ಯಾವಕ್ಕೂ ಹುಚ್ಚಿಡ್ದಿಲ್ಲ. ಯಾವ್ದಾರ ಕುರಿಗೆ ಹುಚ್ಚಿಡ್ದೈತಿ, ನಮ್ಮ ಆಕಳಿಗೆ ಹುಚ್ಚಿಡ್ದೈತಿ ಅಂತ ಅಂದಿರಿ ನೋಡಿದ್ರೆ ನೀವು ಅನ್ಬೋದು, ನಮ್ಮ ಊರಾಗ ದವಾಖಾನೆ ಅದಾವ್ರಿ ಅಂತ ನೀವು ಅನ್ಬೋದು. ಅಲ್ಲ, ದವಾಖಾನೆ ಅದಾವ ಖರೆ. ಯಾವ ದನದ ದವಾಖಾನೆ ಅದಾವ ಅಂದ್ರೆ, ಯಾವ ದನ ಮನುಷ್ಯರ ಸವಾಸ ಮಾಡ್ಯಾವ ಅವಕ್ರ ದವಾಖಾನೆ ಐತಷ್ಟೆ. ನೀವು ಕಾಡಿನೊಳಗಿರುವ ಯಾವ ಪಶು ಪಕ್ಷಿ ಪ್ರಾಣಿಗಳ ದವಾಖಾನೆ ಇಲ್ಲ. ಮನುಷ್ಯನ ದೇಹ ಕೆಟ್ಟತು. ಮನದ ಸ್ವಾಸ್ಥ್ಯ, ಭಾಳ ಮಂದಿ ಬರ್ತಿರ್ತಾರೆ, ಮಠಕ್ಕೆ ಬಂದಾಗ ಹೇಳ್ತಿರ್ತಾರೆ, ನೋಡ್ಬೇಕು, ಅವ್ರು ಹೇಳೋ ರುಚಿನ ಅಷ್ಟು ಚಂದ ಇರುತ್ತೆ. ಎಲ್ಲ ದವಾಖಾನಿಗೆ ಹೋಗಿವಿಯಪ್ಪ, ಎಲ್ಲ ಡಾಕ್ಟ್ರಿಗೆ ತೋರಿಸಿವಿ, ಎಲ್ಲ ಮಿರಾಜ ಸೊಲ್ಲಾಪುರ ಎಲ್ಲ ಮುಗಿಸಿವಿ, ಎಲ್ಲ ಸ್ಕ್ಯಾನ್ ಮಾಡಿಸಿವಿ, ಏನು ಆಕೈತೆ ಗೊತ್ತಾಗೋದಲ್ಲ.
ಏನಾಗೈತೋ ಗೊತ್ತಿಲ್ಲ. ಮತ್ತು ಏನಾರ ಆಕೈತೆ ಅವ ನಿನಗೆ. ಒಟ್ಟು ಮನ್ಯಾಗ ಕುಂದ್ರಿಸ್ಕೊಡೋದಿಲ್ಲ, ನಿಂದ್ರಿಸ್ಕೊಡೋದು. ಅಲ್ಲ, ನೀವು ಮನ್ಯಾಗಿಲ್ಲ ಕುಂದಿರ್ಬೇಕು ಇಲ್ಲ ನಿಂದಿರ್ಬೇಕು, ಎರಡೂ ಮಾಡಲಿಲ್ಲ ಅಂದ್ರೆ ಮತ್ತೆ ಹೋಗೋರಿಲ್ಲ. ಹಿಂಗೆ ಮನ್ಯಾಗ ಕುಂದ್ರಿಸ್ಕೊಡೋದಿಲ್ಲ, ನಿಂದ್ರಿಸ್ಕೊಡೋದಿಲ್ಲ. ಇನ್ನೂ ಕೆಲವು ಮಂದಿ ಹೇಳ್ತಾರೆ, ಯಪ್ಪ ನಮಗೆ ಒಟ್ಟು ಅಡಿಗೆ ಮನ್ಯಾಗ ಹೋದ್ರೆ ಕುತ್ತಿಗೆ ಹಿಡಿದು ದಬ್ಬದಂಗೆ ಆಕೈತಿ. ಅಡಿಗೆ ಮನ್ಯಾಗ ಹೋದ್ರೆ ಕುತ್ತಿಗೆ ಹಿಡಿದು ದಬ್ಬದಂಗೆ ಆಗ್ತೈತಿ. ಊಟ ಚಂದ ಹೋಗುತ್ತೆ. ಮತ್ತು ಅಡಿಗೆ ಮನ್ಯಾಗ ಹೋಗಕ್ಕೆ ಮಾತ್ರ ಅಲ್ಲಿ ಊಟ ಮಾತ್ರ ಚಂದ ಬೇಕು. ಇದು ಯಾವ ರೋಗಿದು? ಇದು ಯಾವ ರೋಗಿದು? ಮತ್ತಿನ್ನು ಕೆಲವು ಮಂದಿ ಹೇಳ್ತಾರೆ, ಒಟ್ಟ ನನಗೆ ರಾತ್ರಿ ಮುಕ್ಕೊಂಡಾಗ ಯಾರೋ ಕುತ್ತಿಗೆ ಹಿಚಕ್ದಂಗೆ ಆಕೈತಿ. ಮತ್ತು ಇವ ಯಾರಿಗಾರ ಹಿಚಕ್ಬೇಕಂತ ಅಂದಿದ್ದಾನಾತೋ ಅದಕ್ಕೆ ಬಂದಂಗೆ ಕುಂತಂಗೆ ಹಾಕಿರ್ತೈತೆ ಅಷ್ಟೆ.